ಮಾಡಿದ್ದಾರೆ. ಮಾಜಿ ಕಾರ್ಪೊರೇಟರ್ಗೆ ಬಿಗ್ ಶಾಕ್. ಚುನಾವಣಾಧಿಕಾರಿಗಳು ದಿಢೀರ್ ಅಂತ ಹೇಳಿ ರೇಡ್ ಮಾಡಿದ್ದಾರೆ. ರಾಮಚಂದ್ರ ಮನೆ ಮೇಲೆ ಚುನಾವಣಾಧಿಕಾರಿಗಳು ದಾಳಿ ಮಾಡಿದ್ದಾರೆ. ದಾಳಿ ಮಾಡಿ ಪರಿಶೀಲನೆಯನ್ನ ಕೂಡ ನಡೆಸಿದ್ದಾರೆ. ನಟಿ ಅಮೂಲ್ಯ ಮಾವ ರಾಮಚಂದ್ರ ಮನೆ ಮೇಲೆ ದಾಳಿಯಾಗಿದೆ. 30ಕ್ಕೂ ಹೆಚ್ಚು ಅಧಿಕಾರಿಗಳಿಂದ ಪರಿಶೀಲನೆ ಕೂಡ ಆಗಿದೆ. ರಾತ್ರಿ 2 ಗಂಟೆ ತನಕ ಅಧಿಕಾರಿಗಳಿಂದ ಶೋಧ ಕಾರ್ಯ ಕೂಡ ನಡೆದಿರುವಂತದ್ದು. ಮಾಜಿ ಕಾರ್ಪೊರೇಟರ್ ರಾಮಚಂದ್ರ ಮನೆ ಮೇಲೆ ಚುನಾವಣಾ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಆರ್ಆರ್ ನಗರದಲ್ಲಿ ಇರುವಂತಹ ನಿವಾಸದ ಮೇಲೆ ದಾಳಿಯಾಗಿದೆ. ರಾತ್ರಿ 10 ಗಂಟೆ ಸುಮಾರಿಗೆ ನಡೆದಿರುವಂತಹ ದಾಳಿ ಇದು. ಮಧ್ಯರಾತ್ರಿ 2 ಗಂಟೆಯ ತನಕ ದಾಳಿಯನ್ನ ನಡೆಸಿದ್ದಾರೆ. 10 ವಾಹನಗಳಲ್ಲಿ ಬಂದಿದ್ದಾರೆ. ಸುಮಾರು 30ಕ್ಕೂ ಹೆಚ್ಚು ಅಧಿಕಾರಿಗಳು. ನಟಿ ಅಮೂಲ್ಯ ಮಾವನಾಗಿದ್ದಾರೆ ರಾಮಚಂದ್ರ ಅವರು. ಸದ್ಯ ಮನೆಯಲ್ಲೇ ಇದ್ದಿದ್ರು ಅಂತ ಕೂಡ ಗೊತ್ತಾಗಿದೆ ರಾಮಚಂದ್ರ ಅವರು. ನಟಿ ಅಮೂಲ್ಯ ಮತ್ತು ಪತಿ ಜಗದೀಶ್ ಮಾವನ ಮನೆ ಮೇಲೆ ಚುನಾವಣಾ ಅಧಿಕಾರಿಗಳು ದಾಳಿಯನ್ನ ನಡೆಸಿ ಕೇಸ್ ಕೂಡ ದಾಖಲು ಮಾಡಿಕೊಳ್ಳಲಾಗಿದೆ. ಕಳೆದ 2 ಗಂಟೆಯಿಂದ ನಡೀತಾ ಇರುವಂತಹ ಪರಿಶೀಲನೆ ಬಹುತೇಕ ಮುಗಿದಿರುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂಥದ್ದು. ನಿನ್ನೆ ರಾತ್ರಿ 10 ಗಂಟೆ ಸುಮಾರಿಗೆ ಚುನಾವಣಾ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. 10 ಗಂಟೆಯಿಂದ 2 ಗಂಟೆಯ ತನಕ ದಾಳಿಯನ್ನು ಮುಂದುವರಿಸಿದ್ದಾರೆ. ಚುನಾವಣಾ ಆಯೋಗ ಮತ್ತು ಎಕ್ಸೈಸು, ಕಮರ್ಷಿಯಲ್ ಟ್ಯಾಕ್ಸು 6 ಇಷ್ಟು ಜನ ಬಂತು. ಅವರು ಇವತ್ತು ದುಡ್ಡು ಹಂಚೋ ಕಾರ್ಯಕ್ರಮ ಇತ್ತು. ಈ ವಾರ್ಡಲ್ಲಿ ಕಾಂಗ್ರೆಸ್ದು ದುಡ್ಡು ಹಂಚೋ ಕಾರ್ಯಕ್ರಮ ಇತ್ತು. ಸೊ ನಾವಲ್ಲಿ ಅಡ್ಡ ಆಗ್ತೀವಿ ಅಂತೇಳಿ ಇಲ್ಲಿಗೆ ಬಂದು ನಮ್ಮನ್ನ ನಿಲ್ಲಿಸಿದ್ರೆ ಅಲ್ಲಿ ಕೊಡ್ಬೋದು ಅಂತೇಳಿ ಕೊಡ್ತಾ ಇದ್ದಾರೆ ಅಷ್ಟೇ. ಲಾಕ್ ಮಾಡ್ಕೊಂಡು ಮಾಡೋದು. ನೀನೇ ಮಾತಾಡ್ತೀನಿ, ನಾನು ಮಾತಾಡೋದು. ಏನ್ರ ಸುಮ್ಮನೆ ಹುಚ್ಚುಚ್ಚಾಗಿ ಮಾತಾಡ್ತಾರೆ. ಕಟ್ ಮಾಡೋದು ಬೇರೆ ತನಕ ಹೋಗ್ತಾ ಕೊಂಡ್ರು. ನಾನು ಅರ್ಥ ಮಾಡ್ಕೊಳ್ರೋ. ಇದು ಸುಮ್ಮನೆ ಏನೇನೋ ಮಾಡ್ತಾರೆ. ನೀವು ಮಾತಾಡಿದ್ರೆ ನಾನು ಶತ್ರು ಆಗಿದ್ದೀನಿ. ಈಗ ನೀನೇ ಶತ್ರು ಆಯ್ತೀಯ. ಕುರುಕ್ಷೇತ್ರ ಟಾಪ್ 30 ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಪ್ರಜಾಪ್ರಭುತ್ವದ ಹಬ್ಬಕ್ಕೆ ಇಡೀ ಕರುನಾಡು ಸಜ್ಜಾಗಿದೆ. ನಾಳೆ ನಡೆಯುವ ಮೊದಲ ಹಂತದ ಮತದಾನಕ್ಕೆ ಸಕಲ ರೀತಿಯಾಗಿ ಸಿದ್ಧತೆಯನ್ನ ನಡೆಸಲಾಗಿದೆ. ಇನ್ನು ಮೊದಲ ಹಂತದಲ್ಲಿ ರಾಜ್ಯದ 14 ಲೋಕಸಭಾ ಕ್ಷೇತ್ರಗಳಲ್ಲಿ ನಾಳೆ ಮತದಾನ ನಡೆಯಲಿದೆ. ನಿನ್ನೆ ಸಂಜೆ ಬಹಿರಂಗ ಪ್ರಚಾರಕ್ಕೆ ತೆರೆ ಬಿದ್ದು ಇವತ್ತು ಘಟಾನುಘಟಿ ನಾಯಕರು ಮನೆ ಮನೆ ಪ್ರಚಾರವನ್ನ ನಡೆಸಲಿದ್ದಾರೆ. ಇಷ್ಟು ದಿನ ಮತದಾರರನ್ನ ಸೆಳೆಯೋದಕ್ಕೆ ಅಭ್ಯರ್ಥಿಗಳು ಇನ್ನಿಲ್ಲದ ಕಸರತ್ತನ್ನ ನಡೆಸಿದ್ರು. ಎಲ್ಲಿ ನೋಡಿದ್ರು ಸಭೆ, ಸಮಾರಂಭ, ರೋಡ್ ಶೋ, ರ್ಯಾಲಿಗಳ ಅಬ್ಬರ ಕೂಡ ಜೋರಾಗಿತ್ತು. ಆದರೆ ಈಗ ಬಹಿರಂಗ ಪ್ರಚಾರಕ್ಕೆ ತೆರೆ ಬಿದ್ದಿದ್ದು ಇಂದು ಸಂಜೆಯವರೆಗೆ ಮನೆ ಮನೆ ಪ್ರಚಾರಕ್ಕೆ ಮಾತ್ರ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ.